ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಜನನಾಯಕನ ಅನ್ನೋ ಹೊಸ ಮೂವಿನ. ಬನ್ನಿ ಶುರು ಮಾಡೋಣ. ಕತೆ ಶುರುವಾಗುತ್ತೆ ಒಂದು ಊರಿನ ಜನ ಅಂತೂ ವೋಟ್ ಹಾಕೋಕೆ ತಯಾರೇ ಇರ್ಲಿಲ್ಲ. ಹೀಗಾಗಿ ನಾರಾಯಣ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ರೀಸನ್ ಕೇಳ್ತಾರೆ. ಊರಿನ ಜನರು ಕೈ ತೋರಿಸ್ತಾರೆ. ಇವರು ಬೇಕಾದವ್ರಿಗೆ ವೋಟ್ ಹಾಕೋಕ್ ಹೋಗ್ಬಿಟ್ರೆ ಕೈಯನ್ನೇ ಕಟ್ ಮಾಡ್ಬಿಡ್ತಾರಂತೆ. ಯಾಕಂದ್ರೆ ಕೆಲವು ಪಾಲಿಟಿಷಿಯನ್ಸ್ ಗೆ ವೋಟ್ ಬೇಕಾಗಿದೆ, ಅದಕ್ಕೆ ಜನರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಹೀಗಾಗಿ ವೋಟ್ ಹಾಕಿ ಏನ್ ಪ್ರಯೋಜನ? ಇನ್ಸ್ಪೆಕ್ಟರ್ ನಾರಾಯಣ್ ಇದೆಲ್ಲ ಕೇಳ್ಕೊಂಡು ಮಾತನ್ನ ಹೇಳ್ತಾರೆ. ನನ್ಗೆ ಯಾವಾಗ ಇವೆಲ್ಲ ಕೇಳಿ ಭಯ ಆಗುತ್ತೋ ಆಗ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತೀನಿ. ಆ ವ್ಯಕ್ತಿಯ ಹೆಸರು ವೇತ್ರಿ ಅಂತ. ಮತ್ತೆ ಆ ವ್ಯಕ್ತಿಯ ಸ್ಟೋರಿಯನ್ನ ಹೇಳೋಕೆ ಶುರು ಮಾಡ್ತಾನೆ ಇಡೀ ಊರಿನವ್ರಿಗೆ. 2013ನೇ ಟೈಮ್ ಅಲ್ಲಿ ವೇತ್ರಿ ಅನ್ನೋನು ಜೈಲ್ ನಲ್ಲಿದ್ದ. ಅವನ ಜೊತೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಇದ್ದ. ಎಷ್ಟೋ ಗೂಂಡಗಳು ಅವನ ಕೊಲ್ಲೋಗೋಸ್ಕರನೇ ಜೈಲ್ ವರ್ಗೂ ಬಂದಿದ್ರು. ಈ ವಿಷಯ ಯಾವಾಗ ನಾರಾಯಣ್ಗೆ ಗೊತ್ತಾಗಿತ್ತು ಆಗ ಜೈಲರ್ ಶ್ರೀಕಾಂತ್ ನಿಗೆ ಕಾಲ್ ಮಾಡ್ತಾನೆ. ಶ್ರೀಕಾಂತನ ಎಲ್ಲ ಇನ್ಸ್ಪೆಕ್ಟರ್ಸ್ ನ ಕರ್ಕೊಂಡು ಹೋಗ್ಬೇಕಂತಿದ್ದ ಆ ಗುಂಡಗಳನ್ನ ತಡೆಯೋಕೆ. ನಾರಾಯಣ್ಗೆ ಗೊತ್ತಾಗುತ್ತೆ ಶ್ರೀ ಬ್ಲಾಕ್ ನ ಹತ್ರ ಆ ಎಲ್ಲ ಗೂಂಡಗಳು ಹೋಗಿದ್ದಾರೆ. ಹೀಗಾಗಿ ಶ್ರೀಕಾಂತ್ ಗೆ ಹೇಳ್ತಾನೆ, ನೀವು ಅಲ್ಲಿ ಹೋಗ್ಬೇಕಂತೇನಿಲ್ಲ, ಯಾಕಂದ್ರೆ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವ್ರು ಇವ್ರನ್ನೆಲ್ಲನ್ನು ಪುಡಿ ಮಾಡಾಕ್ತಾನೆ ಅಂತ. ಮತ್ತೆ ಇವನ್ನೇ ನೋಡಿ ವೇತ್ರಿ ಇವರೆಲ್ಲರನ್ನು ಸ್ವ್ಯಾಗ್ ಇಂದ ಹೊಡೆದಾಕೆ ಬಿಡ್ತಾನೆ. ಅಂದ್ರೆ ಇದು ನಮ್ಮ ವಿಜಯ್ ಥಳಪತಿ. ಆದ್ರೆ ಈ ಸಿ ಬ್ಲಾಕ್ ನಲ್ಲಿರೋ ಬಾಕಿ ಗುಂಡಗಳು ಕೂಡ ಅವನ ಜೊತೆ ಫೈಟ್ ಮಾಡಕ್ ಬರ್ತಾರೆ. ನಮ್ಮ ವೇತ್ರಿನೂ ಏನ್ ಕಡಿಮೆ ಇರ್ಲಿಲ್ಲ, ಅವನ ಗ್ಯಾಂಗ್ ಕೂಡ ಇತ್ತು ಈ ಜೈಲ್ ನಲ್ಲೇ. ವೇತ್ರಿನ ಮುಟ್ಟೋಕು ಬಿಡ್ತಿರ್ಲಿಲ್ಲ ಅವನ ಗ್ಯಾಂಗ್ ನವರು. ಆ ಗುಂಡಗಳೆಲ್ಲ ಓಡೋಗ್ತಾರೆ. ಈ ಬಿಸ್ನೆಸ್ ಮ್ಯಾನ್ ಕೂಡ ರೆಸ್ಕ್ಯೂ ಆಗ್ಬಿಟ್ಟ. ಜೈಲರ್ ಶ್ರೀಕಾಂತ್ ಇವೆಲ್ಲ ನೋಡ್ತಾ ಇದ್ದ. ಮತ್ತೆ ಅವನಿಗೆ ವೇತ್ರಿ ಬಗ್ಗೆ ತಿಳ್ಕೋಬೇಕು ಅನ್ಸ್ತು. ಹೀಗಾಗಿ ಅವನ ರಿಲೇಟೆಡ್ ಎಲ್ಲ ಫೈಲ್ಸ್ ನು ತಗೊಂಡ. ಅವನಿಗೆ ಗೊತ್ತಾಗುತ್ತೆ ವೇತ್ರಿ ಜೈಲ್ ನಲ್ಲಿ ಬಂದಿದ್ದ ಅವನ ಅಮ್ಮನಿಂದಾಗಿ ಅಂತ. ಇಲ್ಲಿ ನಮ್ಗೆ ವೇತ್ರಿಯ ಅಮ್ಮನನ್ನ ತೋರಿಸ್ತಾರೆ. ಇವರು ಕಾಯ್ತಾ ಇದ್ದಾರೆ ವೇತ್ರಿ ಯಾವಾಗ ಬರ್ತಾನೆ ಅಂತ. ಇವರ ಹೆಲ್ತ್ ತುಂಬಾನೇ ಹಾಳಾಗಿ ಹೋಗ್ಬಿಟ್ಟಿದೆ. ಶ್ರೀಕಾಂತ್ ಇದನ್ನ ತಿಳ್ಕೊಂಡು ವೇತ್ರಿಯನ್ನ ತನ್ನ ಅಮ್ಮನವರೆಗೂ ಕರ್ಕೊಂಡ್ ಬರ್ತಾನೆ. ವೇತ್ರಿಯ ಅಮ್ಮ ಅವನನ್ನ ನೋಡಿ ಅಲ್ಲೇ ಸಾಯ್ತಾರೆ. ವೇತ್ರಿಗೆ ಗೊತ್ತಾಗುತ್ತೆ ಅವನ ಅಮ್ಮ ಅಂತೂ ಅವನು ಬರೋಗೋಸ್ಕರನೇ ಕಾಯ್ತಾ ಇದ್ರು. ಶ್ರೀಕಾಂತ್ಗೆ ಅವನು ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ಅಮ್ಮ ಸುಖವಾಗಿ ಇವಾಗ ಸತ್ತಿದ್ದಾರೆ, ಒಂದ್ ವೇಳೆ ನೀವು ನನ್ನ ಕರ್ಕೊಂಡ್ ಬಂದ ಇದ್ರೆ ಅದೆಲ್ಲ ಆಗ್ತಾ ಇರ್ಲಿಲ್ಲ. ಶ್ರೀಕಾಂತ್ಗೆ ಒಂದು ಮಗಳು ಕೂಡ ಇದ್ಲು ವಿಜಿ ಅಂತ. ವಿಜಿಗೆ ವೇತ್ರಿ ಅಂದ್ರೂ ಕೂಡ ತುಂಬಾ ಇಷ್ಟ ಆಗಿತ್ತು. ವೇತ್ರಿ ಶ್ರೀಕಾಂತ್ ನ ಹತ್ರ ಅವನ ಹೆಂಡತಿ ಬಗ್ಗೆ ಕೇಳ್ತಾನೆ. ಶ್ರೀಕಾಂತ್ ನ ಹೆಂಡತಿ ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತಿದ್ರು. ಆದ್ರೆ ಮದ್ವೆ ಆದ ನಂತರ ಅವಳು ಫ್ಯಾಮಿಲಿನ ಕಟ್ಕೊಂಡು ಖುಷಿಯಾಗಿದ್ಲು. ಆದ್ರೆ ಒಂದು ದಿನ ಕಾರ್ ಆಕ್ಸಿಡೆಂಟ್ ನಲ್ಲಿ ಅವಳ ಸಾವಾಗೋಯ್ತು. ಅದಾದ ನಂತರ ಶ್ರೀಕಾಂತ್ ತುಂಬಾ ಒಬ್ಬಂಟಿ ಆಗ್ಬಿಟ್ಟ. ಶ್ರೀಕಾಂತ್ ಹೇಳ್ತಾನೆ, ನನ್ನ ಹೆಂಡತಿಗಂತೂ ಆರ್ಮಿಗೆ ಜಾಯ್ನ್ ಆಗಕ್ಕಾಗಿಲ್ಲ, ಹೀಗಾಗಿ ವಿಜಯ್ ಆಗ್ಲಿ ಅಂತ ನಾನು ಕನ್ಸಿಟ್ಕೊಂಡಿದ್ದೀನಿ. ವಿಜಿಗೆ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಅವಳ ಅಮ್ಮನ ಸಾವಿನ ನಂತರ ಟ್ರಾಮಾದಿಂದಾಗಿ ಅವಳಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ. ಆಗಾಗ ಯಾವಾಗ ಅಮ್ಮನ ಬಗ್ಗೆ ನೆನಪು ಮಾಡ್ಕೊಳ್ತಾಳೋ ಆಗ. ಸೊ ಹೀಗಾಗಿ ಆರ್ಮಿಗೆ ಜಾಯ್ನ್ ಆಗಕ್ ಆಗಲ್ಲ. ವೇತ್ರಿ ವಿಜಿನ ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ, ಮೋಟಿವೇಟ್ ಮಾಡ್ತಾ ಇದ್ದ ಪ್ರತಿದಿನ. ಇಲ್ಲಿ ನಾವು ಬೇರೆ ಸೀನ್ ಅಲ್ಲಿ ಜಾನ್ ಅನ್ನೋ ದೊಡ್ಡ ಡಾನ್ ಅನ್ನ ನೋಡ್ತೀವಿ. ಇವನಂತೂ ಮೋಟು ಪದ್ಲು ಇಂದ ಬಂದವನು ಅಂತ ಅನ್ಸುತ್ತೆ. ಇವನನ್ನ ಆಫ್ರಿಕಾದ ಸರ್ಕಾರ ಕ್ಯಾಪ್ಚರ್ ಮಾಡಿ ಜೈಲ್ಗೆ ಹಾಕಿತ್ತು. ಅಲ್ಲಿರೋ ಅಪರಾಧಿಗಳು ಸಹ ಹೆದರ್ತಾ ಇದ್ರು, ಯಾಕಂದ್ರೆ ಅವನು ಅಷ್ಟು ಡೇಂಜರ್ ಇದ್ದ. ಎಷ್ಟೋ ಇನ್ನೋಸೆಂಟ್ ಗಳನ್ನ ಕೊಂದಿದ ಗುರು ಇವನು. ಎಲ್ಲ ಅಪರಾಧಿಗಳು ಸಹ ಅವನನ್ನ ಕೊಲ್ಲೋಗೇನೆ ಹೋಗ್ಬೇಕಂತಿದ್ರು. ಅಲ್ಲಿಗೆ ಜಾನ್ ನ ಗ್ಯಾಂಗ್ ಕೂಡ ತುಂಬಾ ಪವರ್ಫುಲ್ ಆಗಿದ್ರು. ಹೀಗಾಗಿ ಈ ಜೈಲರ್ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ಕೈದಿಗಳನ್ನೆಲ್ಲ ಬಿಡಿಸ್ಬಿಡ್ತಾನೆ. ಯಾರೇ ಜಾನ್ ನ ಕೊಲ್ತಿರೋ ಅವರಿಗೆ ನಾವು ಹೊರಗಡೆ ಹೋಗೋಕೆ ಬಿಡ್ತೀವಿ ಅಂತ. ಆದ್ರೆ ಜಾನ್ ಅಂತೂ ಎಲ್ಲರನ್ನು ಸೋಲೋ ಮಾಡ್ಬಿಡ್ತಾನೆ, ಅಂದ್ರೆ ಎಲ್ಲರನ್ನು ಮುಗಿಸಾಕ್ಬಿಡ್ತಾನೆ. ಜಾನ್ ಮತ್ತೆ ಅವನ ಗ್ಯಾಂಗ್ ಸೇರ್ಕೊಂಡು ಜೈಲರ್ ನ ಪ್ರೆಸಿಡೆಂಟ್ ನ ಎಲ್ಲರನ್ನು ಕೊಂದೇ ಬಿಡ್ತಾರೆ. ಜಾನ್ಗೂ ಕೂಡ ಒಬ್ಬ ಬಾಸ್ ಇದ್ದ, ಅವನು ಇವನನ್ನ ಕಳಿಸಿದ್ದ ಪ್ರೆಸಿಡೆಂಟ್ ನ ಕಿಲ್ ಮಾಡಕ್ಕೆ. ಹಾಗೆ ಈ ಜಾಗ ಪೂರ್ತಿ ಕಬ್ಜಾ ಮಾಡ್ಕೊಂಡ್ಬಿಟ್ಟ ಜಾನ್. ವೇತ್ರಿಗೆ ಗೊತ್ತಾಗತ್ತೆ ಶ್ರೀಕಾಂತ್ ಅಂತೂ ಸಸ್ಪೆಂಡ್ ಮಾಡ್ಬಿಟ್ರು. ಯಾಕಂದ್ರೆ ಶ್ರೀಕಾಂತ್ ನನ್ನ ರೂಲ್ ಬ್ರೇಕ್ ಮಾಡಿಸಿ ಅವನ ಅಮ್ಮನ ಹತ್ರ ಕರ್ಕೊಂಡು ಹೋಗಿದ್ನಲ್ಲ. ಹೀಗಾಗಿ ಸಸ್ಪೆಂಡ್ ಆಗೋಕ್ಕೂ ಮುಂಚೆ ಯಾವ ಕೈದಿಗಳು ಹೊರಗೆ ಬರಬೇಕು ಅನ್ನೋ ಲಿಸ್ಟ್ ಇರುತ್ತಲ್ಲ, ಅದರಲ್ಲಿ ವೇತ್ರಿಯ ಹೆಸರನ್ನು ಕೂಡ ಹಾಕಿಟ್ಟಿದ್ದ. ಹೀಗಾಗಿ ಅವನು ಕೂಡ ರಿಲೀಸ್ ಆಗ್ಬಿಡ್ತಾನೆ. ವೇತ್ರಿ ಶ್ರೀಕಾಂತ್ ನ ಮನೆವರೆಗೂ ಬರ್ತಾನೆ. ಮತ್ತೆ ಹೇಳ್ತಾನೆ, ನೀನಂತೂ ಕೆಲ್ಸನೇ ಸಸ್ಪೆಂಡ್ ಮಾಡ್ಕೊಂಡೆ ನನ್ನ ಈ ವಿಷಯದಿಂದಾಗಿ. ಹಾಗಲ್ಲ ಆಗೋ ಆಗಿದ್ರೆ ನಾನು ನನ್ನ ಅಮ್ಮನ ನೋಡೋಕೆನೆ ಬರ್ತಿರ್ಲಿಲ್ಲ. ಶ್ರೀಕಾಂತ್ ಆಲ್ರೆಡಿ ಬೇರೆ ಡ್ಯೂಟಿನ ಹುಡ್ಕೊಂಡು ತಯಾರಾಗ್ತಿದ್ದ. ವೇತ್ರಿ ಹೇಳ್ತಾನೆ, ನಾನು ನಿನ್ನ ಮಗಳನ್ನ ನೋಡ್ಕೊಳ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀನ್ ಬರೋವರೆಗೂ ಅಂತ. ಶ್ರೀಕಾಂತ್ಗೂ ಕೂಡ ಅದು ಸರಿ ಅನ್ಸುತ್ತೆ. ಯಾಕಂದ್ರೆ ವಿಜಿ ವೇತ್ರಿ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗ್ಬಿಟ್ಟಿದ್ಲು. ಶ್ರೀಕಾಂತ್ ಟ್ರಾವೆಲ್ ಮಾಡ್ತಾ ಇರುವಾಗನೇ ಅವನು ಕೂಡ ಟ್ರಕ್ ಇಂದ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ವಿಜಿ ಇವಾಗ ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ವೇತ್ರಿ ಅವಳ ಜವಾಬ್ದಾರಿಯನ್ನ ನಿಭಾಯಿಸ್ತಾನೆ. ಸುಮಾರು 10 ವರ್ಷ ಕಳೆಯುತ್ತೇನೋ ಆಗ ವಿಜಿ ಎಲ್ಲ ದೊಡ್ಡವರಾಗಿರ್ತಾಳೆ. ಕ್ಲಾಸ್ ನ ಬಂಕ್ ಮಾಡಿ ತನ್ನ ಫ್ರೆಂಡ್ ಜೊತೆ ಮೂವಿ ನೋಡಕ್ಕೆ ಹೋಗ್ತಾ ಇದ್ಲು ಸ್ಕೂಟರ್ ನಲ್ಲಿ. ಅವರ ಮುಂದೆನೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ನ ಗೇಟ್ ನ ಓಪನ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವನು ತುಂಬಾ ದೊಡ್ಡ ಹರಾಮಿ ಆಗಿದ್ದ. ಇವರನ್ನ ಸುಮ್ನೆ ಇರಿಟೇಟ್ ಮಾಡೋಗೋಸ್ಕರ. ವಿಜಿ ತುಂಬಾನೇ ಗಾಬರಿ ಆಗ್ಬಿಟ್ಟಿದ್ಲು. ಹೀಗಾಗಿ ಜರ್ನಲಿಸ್ಟ್ ಕಾಯ್ಲ್ಗೆ ಕಾಲ್ ಮಾಡ್ತಾಳೆ. ಅವರ ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ಲು ಇವಳು. ಕಾಯ್ಲ್ ಅಂತೂ ಸೀದಾ ವೇತ್ರಿಗೆ ಕಾಲ್ ಮಾಡ್ತಾಳೆ. ವೇತ್ರಿ ಅಂತೂ ಇವಾಗ ಒಂಚೂರು ಹೆದ್ರೋದೇ ಇಲ್ಲ, ಸೀದಾ ಆಫೀಸರ್ಗೆ ಕಾಲ್ ಮಾಡ್ಬಿಡ್ತಾನೆ. ವೇತ್ರಿ ಹೇಳ್ತಾನೆ, ನೀನು ಯಾರ ಮಗಳನ್ನ ಇರಿಟೇಟ್ ಮಾಡ್ತಿದ್ಯೋ ಅವಳ ಅಪ್ಪ ಯಾರು ಅಂತ ಸ್ವಲ್ಪ ತಿಳ್ಕೊ ಅಂತ. ಆಗ ಪೊಲೀಸ್ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ಆ ವ್ಯಕ್ತಿ ಒಂದು ಇನ್ಸಿಡೆಂಟ್ ಆಗಿರೋ ಬಗ್ಗೆ ಹೇಳ್ತಾನೆ. ಆ ಇನ್ಸಿಡೆಂಟ್ ನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಈ ಹುಡುಗಿಯ ಅಪ್ಪನೇ ಅಂತ. ಪೊಲೀಸ್ಗಂತೂ ಪೂರ್ತಿ ಬೆವರು ಇಳಿದ್ ಬಿಡುತ್ತೆ. ಮತ್ತೆ ವಿಜಿನಂತೂ ಮೂವಿ ಥಿಯೇಟರ್ಗೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ. ಹಾಗೆ ವಾಪಸ್ ಕೂಡ ಕರ್ಕೊಂಡು
ಕರ್ಕೊಂಡ್ ಬರ್ತಾನೆ ಮನೆವರೆಗೂ. ವೇತ್ರಿದಂತೂ ಜಬರ್ದಸ್ತ್ ಸ್ಟೋರಿ ಇದೆ, ಅವನ್ಗಂತೂ ಎಲ್ಲರೂ ಹೆದರ್ತಾರೆ ಗುರು. ಇಲ್ಲಿ ಮತ್ತೆ ಜಾನ್ ನ ನೋಡ್ತೀವಿ, ಪಾಕಿಸ್ತಾನದಿಂದ ತುಂಬಾ ಅಸ್ತ್ರಗಳನ್ನ ಕ್ಯಾರಿ ಮಾಡ್ತಾ ಬರ್ತಿದ್ದ. ನೇವಿ ಅವ್ರಿಗೆ ಗೊತ್ತಾಯ್ತು, ಹೀಗಾಗಿ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇವನ ಗ್ಯಾಂಗ್ ಅಂತೂ ನೇವಿ ಅವರನ್ನ ಕೊಂದಾಕ್ಬಿಡ್ತಾರೆ. ಹಾಗೆ ತಮಿಳ್ನಾಡಿನ ಥ್ರೂ ಇಂಡಿಯಾಗೆ ಎಂಟರ್ ಆಗ್ಬಿಟ್ರು. ಇಲ್ಲಿ ರಂಗಸ್ವಾಮಿ ಅನ್ನೋ ಕರಪ್ಟ್ ಪಾಲಿಟಿಷಿಯನ್ ನಮ್ಗೆ ತೋರಿಸ್ತಾರೆ. ರಂಗಸ್ವಾಮಿ ಅಂತೂ ಜಾನ್ಗೆ ಕನೆಕ್ಟ್ ಹಾಕೊಂಡಿದ್ದಾನೆ. ಜಾನ್ ಹೇಳ್ತಾನೆ, ನಾನು ಪೂರ್ತಿ ಇಂಡಿಯಾನ ಬರ್ಬಾದ್ ಮಾಡ್ಬೇಕು ಅಂತ. ವೇತ್ರಿ ಅಂತೂ ವಿಜಿಗೆ ಇಷ್ಟ ಇಲ್ದಿದ್ರು ಕೂಡ ಆರ್ಮಿ ಜಾಯ್ನ್ ಆಗೋಕೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. ವಿಜಿ ಫಾರ್ಮ್ ಕೂಡ ಫಿಲ್ ಮಾಡಕ್ಕೆ ರೆಡಿ ಇರಲಿಲ್ಲ. ವೇತ್ರಿ ಪ್ರಾಮಿಸ್ ಮಾಡಿದ ತಾನೆ ಅವಳನ್ನ ಆರ್ಮಿಗೆ ಜಾಯ್ನ್ ಮಾಡಿಸ್ತೀನಿ ಅಂತ. ಅವನು ಕಾಯಿಲ್ ವರ್ಗು ಬರ್ತಾನೆ. ಕಾಯಿಲ್ ಹೇಳಿರೋ ಮಾತನ್ನೆಲ್ಲ ಆಲ್ಮೋಸ್ಟ್ ವಿಜಿ ಎಲ್ಲದನ್ನು ಕೇಳ್ತಾ ಇದ್ಲು. ವೇತ್ರಿ ಕಾಯಿಲ್ಗೆನೆ ಹೇಳ್ತಾನೆ, ಹೇಗಾದ್ರೂ ಮಾಡಿ ವಿಜಿನ ಕನ್ವಿನ್ಸ್ ಮಾಡಿಸು ಅಂತ. ಕಾಯಿಲ್ ಅಂತೂ ವಿಜಿನ ಕನ್ವಿನ್ಸ್ ಕೂಡ ಮಾಡ್ಬಿಟ್ಲು. ವೇತ್ರಿಗೆ ತುಂಬಾನೇ ಇಂಪ್ರೆಸ್ ಆಗುತ್ತೆ ಕಾಯಿಲ್ ನಿಂದ. ವಿಜಿ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಟೆಡಿ ಬಿಯರ್ ಮಾರೋನನ್ನ ನೋಡ್ತಾಳೆ. ಮತ್ತೆ ಆ ಟೆಡಿ ಬಿಯರ್ ನ ಹೊಡೆಯೋಕೆ ಹೋಗ್ಬಿಡ್ತಾಳೆ. ಭಯ, ಪ್ಯಾನಿಕ್ ಅಟ್ಯಾಕ್ ಆಗ್ಬಿಟ್ಟಿತ್ತು ವಿಜಿಗೆ. ವೇತ್ರಿ ಕೂಡ ನೋಡ್ತಾ ಇದ್ದಾನೆ ಏನ್ ನಡೆದೋಯ್ತು. ಬರೀ ಟೆಡಿ ಬಿಯರ್ ನ ನೋಡಿ ಅವಳು ಯಾಕೆ ಇಷ್ಟು ಹೆದರ್ಕೊಂಡ್ಲು ಅಂತ. ವೇತ್ರಿ ಅವಾಗ ವಿಜಿನ ರೂಮ್ ನ ಚೆಕ್ ಮಾಡ್ತಾನು. ಆಗ ಅದೇ ರೀತಿ ಟೆಡಿ ಬಿಯರ್ ಕಾಣಿಸುತ್ತೆ. ಆ ಟೆಡಿ ಬಿಯರ್ ನ ಒಳಗೆ ಗನ್ ಬೇರೆ ಇರುತ್ತೆ. ಕಾಯಿಲ್ ನ ಜೊತೆ ಸೇರ್ಕೊಂಡು ವೇತ್ರಿ ಆ ಟೆಡಿ ಬಿಯರ್ ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಈ ಗನ್ ಬೇರೆ ಶ್ರೀಕಾಂತ್ ನ ಹತ್ರ ಇದ್ದಿದ್ದಾಗಿತ್ತು. ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಈ ಗನ್ ನ ಸಪ್ಲೈಯರ್ ಇರುತ್ತಲ್ಲ, ಅವಳು ಟೆಡಿ ಬಿಯರ್ ನ ಯೂಸ್ ಮಾಡ್ಕೊಂಡು ಅದ್ರ ಒಳಗೆ ಗನ್ಸ್ ನ ಹಾಕಿ ಇಂಪೋರ್ಟ್ ಮಾಡ್ತಾ ಇದ್ಲು ಇಂಡಿಯಾಗೆ. ಚೈನಾದಿಂದ ಬರ್ತಾ ಇತ್ತು ಇದು. ಆಲ್ಮೋಸ್ಟ್ 50 ಲಕ್ಷ ಆದಷ್ಟು ಗನ್ಸ್ ಇವಾಗ ಆಲ್ರೆಡಿ ಸೆಲ್ ಆಗ್ಬಿಟ್ಟಿದೆ. ಅಂದ್ರೆ ಟೆಡಿ ಬಿಯರ್ ನ ಖರೀದಿ ಮಾಡಿದವರೆಲ್ಲ ಆಲ್ರೆಡಿ ಗ್ಯಾಂಗ್ಸ್ಟರ್ಸ್ ಆಗಿದ್ರು. ವೇತ್ರಿಗೂ ಕೂಡ ಇದನ್ನ ಕೇಳಿ ಶಾಕ್ ಆಗುತ್ತೆ. ಆ ನೇವಿ ಆಫೀಸರ್ಸ್ ನ ಹೆಣಗಳೆಲ್ಲ, ಅಂದ್ರೆ ಜಾನ್ ಕೊಂದಿದ್ನಲ್ಲ ಅವರ ಹೆಣಗಳೆಲ್ಲ ದಡದ್ವರೆಗೂ ಬಂದ್ಬಿಡುತ್ತೆ. ಕಲೀಂ ಅನ್ನೋನು ಇದ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ. ಕಲೀಂಗೆ ಒಂದು ರೀತಿಯ ವೆಪನ್ ಸಿಕ್ಕಿರುತ್ತೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಇದಂತೂ ಚೈನಾದಿಂದ ಇಂಪೋರ್ಟ್ ಆಗಿತ್ತು ಅಂತ. ಕಲೀಲ್ಗೆ ಇವೆಲ್ಲ ಗೊತ್ತಾಗ್ಬಿಡುತ್ತೆ. ಏನಂದ್ರೆ ಜಾನ್ ಅನ್ನೋನು ಇದೆಲ್ಲ ಕೆಲಸ ಮಾಡಿದಾನೆ. ಆಫ್ರಿಕಾದಲ್ಲೂ ಕೂಡ ಇದೇ ವೆಪನ್ ಇಂದ ಅಟ್ಯಾಕ್ ಮಾಡಿದ್ದ. ಕಲೀಲ್ ಜಾನ್ ನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಒಂದು ಫೈಲ್ ನಲ್ಲಿ ಹಾಕಿರ್ತಾನೆ. ಸಿಎಂ ನ ವರ್ಗು ಇದನ್ನ ತಲುಪಿಸೋದು ಅವನ ಗುರಿಯಾಗಿತ್ತು. ಜಾನ್ ಅಂತೂ ಆಲ್ರೆಡಿ ತನ್ನ ಗ್ಯಾಂಗ್ ಮೆಂಬರ್ಸ್ ನ ಇಲ್ಲಿವರೆಗೂ ಕಳಿಸಿದ್ದ. ಪೂರ್ತಿ ಬೇಸ್ ಅನ್ನ ಡಿಸ್ಟ್ರಾಯ್ ಮಾಡ್ಬಿಟ್ರು. ಇಲ್ಲಿ ವೇಲು ಅನ್ನೋ ವ್ಯಕ್ತಿ ಕೂಡ ಇದೆ, ಇವನು ಒಬ್ಬ ಪೊಲೀಸ್ ಆಗಿದ್ದ. ಇದರರ್ಥ ಪೊಲೀಸರು ಕೂಡ ಜಾನ್ ನ ಜೊತೆ ಸೇರ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕಲೀಂ ಹೇಗೋ ಎಸ್ಕೇಪ್ ಆಗ್ಬಿಡ್ತಾನೆ. ಅದರಿಂದ ದಾರಿ ಮಧ್ಯ ಕಲೀಂಗೆ ವಿಜಿ ಸಿಗ್ತಾಳೆ. ವಿಜಿಗೆ ಈ ಫೈಲ್ ನ ಕೊಟ್ಟು ಸಿಎಂ ನ ವರ್ಗು ತಲುಪಿಸು ಅಂತ ಅವನು ಅಲ್ಲಿಂದ ಓಡೋಗ್ಬಿಡ್ತಾನೆ. ವಿಜಿ ಅಂತೂ ಸಿಎಂ ನ ವರ್ಗು ಈ ಫೈಲ್ ನ ತಲುಪಿಸ್ತಾಳೆ. ಆದ್ರೆ ಸಿಎಂ ಕೂಡ ಜಾನ್ ನ ಜೊತೆ ಸೇರ್ಕೊಂಡಿದ್ದ. ಜಾನ್ ಗೆ ಇವನು ಇನ್ಫಾರ್ಮ್ ಮಾಡ್ತಾನೆ, ಈ ಹುಡುಗಿ ನಿನ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನನ್ಗೆ ಕೊಟ್ಟಿದ್ದಾಳೆ, ಇವಳನ್ನ ಸಾಯಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಅಲ್ಲಿಗೆ ವಿಜಿಯ ಮನೆಗೆ ಹೆಣ್ಣು ನೋಡೋಕೆ ಬಂದಿರ್ತಾರೆ. ವಿಜಿಗೆ ಆ ಹುಡುಗ ಅಂದ್ರೆ ತುಂಬಾ ಇಷ್ಟ ಆಗಿದ್ದ. ಅವನ ಹೆಸರು ಕಾರ್ತಿಕ್ ಅಂತ ಆಗಿತ್ತು. ಆದ್ರೆ ಕಾರ್ತಿಕ್ ನ ಅಪ್ಪ ಅಂತೂ ತುಂಬಾ ಇನ್ಸಲ್ಟ್ ಮಾಡ್ಬಿಡ್ತಾನೆ ವೇತ್ರಿನ. ಹಾಗೆ ಕಾರ್ತಿಕ್ ಕೂಡ ಕಮೆಂಟ್ಸ್ ನ ಮಾಡ್ತಾನೆ ವಿಜಿಯ ಎಜುಕೇಶನ್ ಬಗ್ಗೆ. ವೇತ್ರಿಗಂತೂ ಪೂರ್ತಿ ತಲೆ ಬಿಸಿ ಆಗುತ್ತೆ. ಮತ್ತೆ ಕಾರ್ತಿಕ್ ನ ಅಪ್ಪನ ಕಾರಲ್ಲಿ ಹಿಡಿದು ಆಚೆ ಹಾಕ್ಬಿಡ್ತಾನೆ. ವೇತ್ರಿ ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ನಿನ್ಗೆ ಬೇರೆ ಹುಡುಗ ಸಿಗ್ತಾನೆ, ಅವನು ಸರಿ ಇಲ್ಲ ಅಂತ. ಆದ್ರೆ ವಿಜಿ ತುಂಬಾ ಇಮೋಷನಲ್ ಆಗ್ಬಿಟ್ಟಿದ್ಲು. ನನ್ಗೆ ಆರ್ಮಿ ಜಾಯ್ನ್ ಆಗೋಕೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ನಾನು ಮದ್ವೆ ಆಗಿ ಮನೆ ಫ್ಯಾಮಿಲಿನ ಬಿಲ್ಡ್ ಮಾಡ್ಬೇಕು ಅಂತ. ವಿಜಿ ಅಂತೂ ಮಾತಾಡೋದನ್ನು ಕೂಡ ಬಿಟ್ಬಿಡ್ತಾಳೆ ವೇತ್ರಿಯ ಜೊತೆ. ವೇತ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಕಾಯಿಲಿ ಮೋಟಿವೇಟ್ ಮಾಡೋಕ್ಕೂ ಕೂಡ ಬರ್ತಾಳೆ. ಗೂಂಡಾಗಳಂತೂ ವಿಜಿನ ಕೊಲ್ಲೋಕೆ ಬಂದಿದ್ರು. ಆದ್ರೆ ವೇತ್ರಿನ ನೋಡಿ ವಾಪಸ್ ಹೋಗ್ಬಿಟ್ರು. ಜಾನ್ಗೆ ಹೇಳ್ತಾರೆ, ಅಲ್ಲಿ ವೇತ್ರಿ ಅನ್ನೋ ವ್ಯಕ್ತಿ ಇದ್ದಾನೆ, ನಾವಂತೂ ವಿಜಿನ ಟಚ್ ಮಾಡೋಕ್ಕೂ ಆಗಲ್ಲ ಒಂದ್ ವೇಳೆ ಅವನಿದ್ರೆ. ಸೊ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಈ ಊರಿಗೆ ಕೆಲವು ಗೂಂಡಾಗಳು ನುಗ್ಬಿಟ್ಟಿದ್ರು ಒಂದು ಕಾಲದಲ್ಲಿ. ಆಗ್ಲೇನೆ ವೇತ್ರಿಯ ಎಂಟ್ರಿ ಆಗಿತ್ತು. ಒಂದು ಖಡ್ಗನ ಹಿಡ್ಕೊಂಡು ಒಳ್ಳೆ ರಾಜನ್ ತರ ಎಲ್ಲರನ್ನು ಕೊಚ್ಚಾಕ್ಬಿಟ್ಟಿದ್ದ. ಇವಾಗ ವಿಜಿನ ಮೇಲೆ ಕಳ್ಸೋಕೋಸ್ಕರ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಜಾನ್ ಏನ್ ಮಾಡ್ತಾನೆ ಅಂದ್ರೆ ವಿಜಿಯ ಹತ್ರ ಸುರೇಶ್ ಅನ್ನೋನ ಕಳಿಸ್ತಾನೆ. ಸುರೇಶ್ ಕಾರ್ತಿಕ್ ನ ಅಂದ್ರೆ ವಿಜಿಯ ಬಾಯ್ ಫ್ರೆಂಡ್ ನ ಫ್ರೆಂಡ್ ಆಗಿದ್ದ. ಸುರೇಶ್ ಹೇಳ್ತಾನೆ, ಜಾನ್ ನಿನ್ನ ಕರಿತಾ ಇದ್ದಾನೆ, ಹೀಗಾಗಿ ನನ್ ಜೊತೆ ಬರ್ಬೇಕು ನೀನು ಅಂತ. ಮತ್ತೆ ಅವಳನ್ನಂತೂ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಜಾನ್ ಅವಳನ್ನ ಸರಿಯಾಗಿ ಹೊಡಿತಾನೆ. ಮತ್ತೆ ಕಲೀಂ ನ ಬಗ್ಗೆ ಕೇಳ್ತಾನೆ. ವಿಜಿ ಎಲ್ಲಾ ಸತ್ಯನು ಹೇಳ್ತಾನೆ. ಕಲೀಂ ಅಂತೂ ನನ್ಗೆ ಬರೀ ಫೈಲ್ ನ ಕೊಟ್ಟಿದ್ದ, ನನ್ಗೆ ಅವನ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ. ಅವ್ರಿಗೆ ನಂಬಿಕೆ ಬಂದಿರುತ್ತೆ. ಆದ್ರೂ ಕೂಡ ಜಾನ್ ಇವಳನ್ನ ಕೊಲ್ಲೋಕೆ ಹೇಳ್ಬಿಡ್ತಾನೆ. ಅಲ್ಲಿಗೆ ವೇತ್ರಿ ಸುರೇಶ್ ನ ನಂಬರ್ ನ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದ. ಯಾಕಂದ್ರೆ ಕಾಲೇಜ್ಗೆ ಹೋದಾಗ ವಿಜಿಯ ಫ್ರೆಂಡ್ ಹೇಳಿದ್ಲು ಸುರೇಶ್ ನ ಜೊತೆ ಇವಳು ಹೋಗಿದ್ದಾಳೆ ಅಂತ. ವಿಜಿಯ ಸ್ಥಿತಿಯನ್ನ ನೋಡಿ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ವೇತ್ರಿ ಅಂತೂ ಎಲ್ಲರನ್ನು ಕೊಲೆ ಮಾಡ್ಬಿಡ್ತಾನೆ. ಜಾನ್ ಆಲ್ರೆಡಿ ಎಸ್ಕೇಪ್ ಹಾಕೊಂಡಿದ್ದ. ಮತ್ತೆ ಇವಾಗ ನಮ್ಗೆ ಸ್ಟೋರಿ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ವೇತ್ರಿ ಅಂಡ್ ಜಾನ್ ಆಲ್ರೆಡಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಆಗಿದ್ರು ಮೊದಲಿನ ಟೈಮ್ ಅಲ್ಲಿ. ರಂಗಸ್ವಾಮಿ ಆ ಟೈಮ್ ಅಲ್ಲೂ ಕೂಡ ಜಾನ್ ನ ಜೊತೆ ಕನೆಕ್ಟ್ ಹಾಕೊಂಡಿದ್ದ. ಸುಮಾರು 23 ಬಾರಿ ವೇತ್ರಿಯನ್ನ ಕೊಲ್ಲೋಕೆ ಟ್ರೈ ಮಾಡಿದ್ರು ಇವರಿಬ್ರು. ಜಾನ್ ಕೂಡ ಇವಾಗ ತುಂಬಾನೇ ಡೇಂಜರಸ್ ಆಗಿದ್ದಾನೆ. ಹಾಗೆ ವೇತ್ರಿಗೂ ಕೂಡ ಚಾಲೆಂಜ್ ಮಾಡ್ಬಿಡ್ತಾನೆ, ನಾನು ಕೂಡ ಇವಾಗ ಏನ್ ಸಾಮಾನ್ಯದವನಲ್ಲ, ಮೊದ್ಲು ನಿನ್ನ ಫ್ರೆಂಡ್ ಆಗಿದ್ದೆ, ಆದ್ರೆ ಇವಾಗ ನಿನ್ನ ಮುಗಿಸಾಕ್ತೀನಿ ಅಂತ. ಸೊ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ರಂಗಸ್ವಾಮಿ ಅನ್ನೋ ತುಂಬಾ ಭ್ರಷ್ಟ ಪಾಲಿಟಿಷಿಯನ್ ಇದ್ದ. ಅವನು ತುಂಬಾ ಅನ್ಹೆಲ್ತಿ ಮತ್ತೆ ಡೇಂಜರಸ್ ಸಾರಾಯನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋಕೆ ಕೊಟ್ಟಿದ್ದ. ಪೂರ್ತಿ ಇವರು ನಶೆಯಲ್ಲೇ ಬಿದ್ಬಿಟ್ಟಿದ್ರು. ಹಾಗೆ ತುಂಬಾ ಜನರು ಸತ್ತೋಗಿದ್ರು. ಹೀಗಾಗಿ ಜನರೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಅವನ ವಿರುದ್ಧ. ಪೊಲೀಸರೆಲ್ಲ ಬಂದಿದ್ರು. ಆ
ದಂಗೆಯನ್ನ ತಡೆಯೋಕೆ. ಆದ್ರೆ ರಂಗಸ್ವಾಮಿಯ ಕೆಲವು ಗೂಂಡಾಗಳು ಆ ಕ್ರೌಡ್ ನಲ್ಲೇ ನುಗ್ಗಿ ಪೊಲೀಸರನ್ನು ಕೂಡ ಕೊಲೆ ಮಾಡೋಕೆ ಶುರು ಮಾಡಿದ್ರು. ಇದನ್ನೆಲ್ಲ ತಡೆಯೋಕಾಗದೆ ಸೀನಿಯರ್ ಪೊಲೀಸ್ ಹೇಳ್ಬಿಡ್ತಾನೆ ಎಲ್ಲರ ಮೇಲೂ ಫೈರಿಂಗ್ ಮಾಡಿ ಮುಗಿಸಾಕ್ಬಿಡಿ ಅಂತ. ಮತ್ತೆ ಇವರೆಲ್ಲ ಸೇರ್ಕೊಂಡಂತೂ ಯಾರ್ಯಾರು ದಂಗೆ ಎಬ್ಬಿಸಿದ್ರು ಅವ್ರನ್ನೆಲ್ಲರನ್ನು ಮುಗಿಸೇ ಬಿಟ್ರು. ಆದ್ರೆ ಆ ಗಲಭೆಯಲ್ಲೇ ಒಂದು ಮಹಿಳೆ ಸರ್ವೈವ್ ಆಗಿದ್ಲು. ಮತ್ತೆ ಅವಳು ಒಂದು ಆಂದೋಲನವನ್ನ ಶುರು ಮಾಡ್ಬಿಟ್ಟಿದ್ಲು. ಇದನ್ನ ಇನ್ವೆಸ್ಟಿಗೇಟ್ ಮಾಡೋಗೋಸ್ಕರ ಕಮಿಷನರ್ ಅಂಬರೀಶ್ ಪೂಜಾರಿಯನ್ನ ಕರೆಸಿದ್ರು. ಕಮಿಷನರ್ಗೆ ಗೊತ್ತಾಗುತ್ತೆ ರಂಗಸ್ವಾಮಿ ಇದ್ರೆಲ್ಲದ್ರ ಹಿಂದೆ ಇರೋದು. ಹೀಗಾಗಿ ರಂಗಸ್ವಾಮಿನ ಅರೆಸ್ಟ್ ಮಾಡೋಕೆ ಬರ್ತಾನೆ. ಆದ್ರೆ ರಂಗಸ್ವಾಮಿಯ ಜನರು ಇನ್ನು ಪವರ್ಫುಲ್ ಇದ್ರು. ಅದಕ್ಕೆ ಕಮಿಷನರ್ಗೆ ಏನು ಮಾಡಕ್ಕಾಗಿಲ್ಲ. ಮತ್ತೆ ಕಮಿಷನರ್ ತುಂಬಾನೇ ಇನ್ಸಲ್ಟ್ ಮಾಡ್ಬಿಡ್ತಾನೆ ರಂಗಸ್ವಾಮಿ. ಇಲ್ಲಿ ಮಹಿಳೆ ಅಂತೂ ಪದೇ ಪದೇ ಆಂದೋಲನ ಮಾಡ್ತಾ ಇದ್ಲು. ಹೀಗಾಗಿ ಗವರ್ಮೆಂಟ್ ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೆ ರಂಗಸ್ವಾಮಿಯ ಮೆಂಬರ್ ಅಂತೂ ಅವಳ ಮಗಳನ್ನ ಕೊಲ್ತೀನಿ ಒಂದ್ ವೇಳೆ ನೀನು ಈ ಆಂದೋಲನವನ್ನ ಮುಗಿಸದೇ ಇದ್ರ ಅಂತ ಹೇಳಿದ್ದ. ಆದ್ರೂ ಕೂಡ ಅವಳು ಹೆದರಲಿಲ್ಲ. ಹೀಗಾಗಿ ಅವಳನ್ನೇ ಕೊಲ್ಲೋಕೆ ಪ್ಲಾನ್ ಮಾಡ್ಬಿಟ್ರು. ಅಲ್ಲಿಗೆ ಇನ್ನೊಂದು ಇನ್ಸ್ಪೆಕ್ಟರ್ ನ ಎಂಟ್ರಿ ಆಗುತ್ತೆ. ಅದು ಥಳಪತಿ ಅಂತ. ಆಕ್ಚುಲಿ ಇವನೇ ವೇತ್ರಿ ಆಗಿದ್ದಾನೆ ಗಾಯ್ಸ್. ಮೊದ್ಲು ಇನ್ಸ್ಪೆಕ್ಟರ್ ಆಗಿದ್ನಲ್ಲ. ಸೊ ಅವನು ಈ ಕೇಸ್ ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಮತ್ತೆ ಆ ಮಹಿಳೆನ ಯಾರ್ಯಾರು ಕೊಲ್ಲೋಕೆ ಬಂದಿದ್ರು ಅವರೆಲ್ಲರನ್ನು ಕೊಂದೇ ಬಿಡ್ತಾನೆ. ಹಾಗೆ ಸಿಎಂ ರಂಗಸ್ವಾಮಿಗೆ ಕಾಲ್ ಮಾಡಿ ಹೇಳ್ತಾನೆ ನೀನು ಆ ಮಹಿಳೆಯ ಮಗಳನ್ನ ವಾಪಸ್ ಕಳಿಸ್ಬಿಡು, ಇಲ್ದಿದ್ರೆ ಸರಿ ಇರಲ್ಲ ಅಂತ. ಆದ್ರೆ ರಂಗಸ್ವಾಮಿ ಅಂತೂ ಆ ಮಹಿಳೆಯ ಮಗಳನ್ನ ಕೊಂದೇ ಬಿಟ್ಟಿದ್ದ. ರಂಗಸ್ವಾಮಿ ವೇತ್ರಿಗೆ ತುಂಬಾನೇ ಕೋಪ ಬರುತ್ತೆ. ರಂಗಸ್ವಾಮಿ ವೇತ್ರಿಯನ್ನ ತನ್ನ ಮನೆವರೆಗೂ ಕರೆಸ್ಕೊಂಡು ಅವನ ಜೊತೆ ಮಾತಾಡ್ತಾ ಇರುವಾಗ ಆ ಮಹಿಳೆಯ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಿದ್ದ. ರಂಗಸ್ವಾಮಿ ಅಂತೂ ಅವಳಿಗೆ ಒಂದ್ ಏಟನ್ನು ಕೂಡ ಹೊಡೆದು ಬಿಡ್ತಾನೆ. ರಂಗಸ್ವಾಮಿಯ ಮಗ ಇದನ್ನ ನೋಡಿ ನಗಾಡ್ತಾನೆ. ಅದೇ ಟೈಮ್ ಅಲ್ಲಿ ವೇತ್ರಿ ಅಂತೂ ಸೀದಾ ರಂಗಸ್ವಾಮಿಯ ಮಗನನ್ನ ಕೊಂದೇ ಬಿಡ್ತಾನೆ. ಇಲ್ಲಿ ಹೊರಗಡೆ ಗೂಂಡಾಗಳೆಲ್ಲ ಬಂದಿದ್ರು ಪೊಲೀಸರನ್ನ ತಡೆಯೋಕೆ. ಆದ್ರೆ ರಂಗಸ್ವಾಮಿಯ ಗೂಂಡಾಗಳನ್ನೆಲ್ಲ ಬಾಂಬ್ ಹಾಕ್ತಿವೆ ಅಂತ ಹೆದರಿಸಿ ಅವ್ರನ್ನೆಲ್ಲ ಓಡ್ಸಾಕ್ಬಿಟ್ರು. ವೇತ್ರಿ ಅಂತೂ ರಂಗಸ್ವಾಮಿನ ಹೊಡೆದೋರ್ದು ಆಚೆ ಕರ್ಕೊಂಡ್ ಬಂದು ಅರೆಸ್ಟ್ ಮಾಡ್ಕೊಳ್ತಾನೆ. ಫೈನಲಿ ಕಮಿಷನರ್ ಅಂಬರೀಶ್ ಗಂತೂ ಇವೆಲ್ಲ ಮರೆಯೋಕೆನ ಆಗ್ತಾ ಇಲ್ಲ. ಅಂಡ್ ಅವನು ಡಿಸೈಡ್ ಮಾಡ್ತಾನೆ ನಾನು ಪಾಲಿಟಿಕ್ಸ್ ನ ಜಾಯ್ನ್ ಆಗ್ತೀನಿ. ಆಗ ಈ ದೇಶಕ್ಕೆ ಸರಿಯಾಗಿ ಒಂದು ಪನಿಷ್ಮೆಂಟ್ ನ ಕೊಡಬಹುದು. ಅಂಬರೀಶ್ ಇಸ್ತೀಫಾ ಕೊಟ್ಬಿಡ್ತಾನೆ ಕಮಿಷನರ್ ಪೋಸ್ಟ್ ಇಂದ. ಹಾಗೆ ಸೀದಾ ಬರ್ತಾನೆ ರಂಗಸ್ವಾಮಿ ಹತ್ರ ಅಂಡ್ ಡೀಲ್ ಮಾಡ್ಕೊಳ್ತಾನೆ. ನಿನ್ನ ನಾನು ಚೀಫ್ ಮಿನಿಸ್ಟರ್ ಮಾಡ್ತೀನಿ ಮತ್ತೆ ನಾನು ಮಿನಿಸ್ಟರ್ ಆಗ್ಬಿಡ್ತೀನಿ ಅಂತ. ಕೆಲವು ಗೂಂಡಾಗಳನ್ನ ಗ್ಯಾದರ್ ಮಾಡ್ತಾನೆ. ಹಾಗೆ ಅವರ ಜೊತೆ ಸೇರಿ ತುಂಬಾ ಬಾಂಬ್ ಗಳನ್ನ ರೆಡಿ ಮಾಡ್ತಾನೆ ಇಲ್ಲಿಗಲ್ ಆಗಿ. ಹಾಗೆ ಪೂರ್ತಿ ಸಿಟಿಯಲ್ಲಿ ಅದನ್ನ ಫಿಟ್ ಮಾಡ್ಬಿಡ್ತಾನೆ. ಒಬ್ಬ ವ್ಯಕ್ತಿಗೆ ಈ ವಿಷಯ ಗೊತ್ತಾಗಿರುತ್ತೆ. ವೇತ್ರಿ ಹತ್ರ ಬಂದು ಇವನು ಎಲ್ಲ ವಿಷಯನೂ ಹೇಳ್ಬಿಡ್ತಾನೆ. ವೇತ್ರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ವೇತ್ರಿ ತುಂಬಾನೇ ಲೇಟ್ ಆಗ್ಬಿಟ್ಟಿದ್ದ. ಸೊ ತುಂಬಾ ಕಡೆ ಬ್ಲಾಸ್ಟ್ ಆಗ್ಬಿಡ್ತು. ಎಷ್ಟೋ ಜನರು ಸತ್ತೋದ್ರು, ಗಾಯಗೊಂಡ್ರು. ವೇತ್ರಿ ಸೀದಾ ಅಂಬರೀಶ್ ಹತ್ರ ಬಂದು ಕೇಳ್ತಾನೆ ನೀನಂತೂ ತುಂಬಾ ಪ್ರಾಮಾಣಿಕ ಕಮಿಷನರ್ ಆಗಿದ್ದೆ, ಆದ್ರೂ ಕೂಡ ಯಾಕೆ ಇವೆಲ್ಲ ಮಾಡ್ತಾ ಇದೀಯಾ? ಅಂಬರೀಶ್ ಹೇಳ್ತಾನೆ ನಾವು ಒಂದು ಹೊಸ ಪಾರ್ಟಿಯನ್ನ ಕಟ್ಬೇಕು ಅಂತ ಇದೀವಿ ಈ ದೇಶನ ರೂಲ್ ಮಾಡೋಗೋಸ್ಕರ. ಫಸ್ಟ್ ನಾವು ಇದೇ ಸ್ಟೇಟ್ ಇಂದ ಶುರು ಮಾಡ್ತೀವಿ. ಹಾಗೆ ಮಾತಾಡ್ತಾ ಮಾತಿನಲ್ಲೇ ವೇತ್ರಿನ ಶೂಟ್ ಮಾಡ್ಬಿಟ್ಟ. ವೇತ್ರಿಗೆ ಬುಲೆಟ್ ತಾಗಿರಲ್ಲ. ಆದ್ರೆ ಅಂಬರೀಶ್ ಗೆ ಶೂಟ್ ಮಾಡೋ ಬರದಲ್ಲಿ ಪೊಲೀಸರೆಲ್ಲ ಅವನನ್ನ ಹಿಡ್ದೇ ಬಿಡ್ತಾರೆ. ಹಾಗೆ ಅವನ ವಿರುದ್ಧ ಕೇಸಸ್ ನ ಫೈಲ್ ಮಾಡ್ತಾರೆ. ಇವನ ಈ ಗ್ಯಾಂಗ್ ಗಳ ಜೊತೆ ಸೇರ್ಕೊಂಡು ಪೂರ್ತಿ ಇವ್ರನ್ನ ಬ್ಲಾಸ್ಟ್ ಮಾಡ್ಬೇಕು ಅಂತ ಇದ್ದ. ವೇತ್ರಿಯ ಅಮ್ಮ ಕೂಡ ಇವನ ಅಗೇನ್ಸ್ಟ್ ಹೇಳ್ಬೇಕಾಗ್ ಬರುತ್ತೆ. ಯಾಕಂದ್ರೆ ಅವಳು ನೋಡಿದ್ಲು ಹೇಗೆ ಊರಿನ ಜನರೆಲ್ಲ ಸಫರ್ ಮಾಡಿದ್ದಾರೆ. ಸೊ ಒಂದ್ ವೇಳೆ ಇವಳು ವೇತ್ರಿಯ ವಿರುದ್ಧ ಹೇಳ್ದೆ ಇದ್ರೆ ಅವನನ್ನು ಕೂಡ ಕೊಂದ್ಬಿಡ್ತಾರೇನೋ ಅಂತ. ವಿಜಿ ಪೂರ್ತಿ ಸ್ಟೋರಿನ ಕೇಳ್ಕೊಂಡು ಹೇಳ್ತಾಳೆ ನಾನು ಆರ್ಮಿಗೆ ಜಾಯ್ನ್ ಆಗೋಕೆ ರೆಡಿ ಇದ್ದೀನಿ ಅಂತ. ಹಾಗೆ ಇವರು ಯಾವಾಗ ಕೋಚಿಂಗ್ ಸೆಂಟರ್ ಗೆ ಬರ್ತಾರೋ ಆಗ ಇಲ್ಲಿಯ ಕೋಚ್ ನ ಯೋಚನೆ ಸ್ವಲ್ಪ ಸರಿ ಇರಲ್ಲ. ಅವ್ನು ಹೇಳ್ತಾನೆ ನಾನು ವಿಜಿನ ಟೆಸ್ಟ್ ಮಾಡ್ಬೇಕಾಗತ್ತೆ ಎಲ್ಲ ವಿಷಯದಲ್ಲೂ, ಯಾಕಂದ್ರೆ ಹುಡುಗಿರು ತುಂಬಾ ವೀಕ್ ಇರ್ತಾರಲ್ಲ ಅದಕ್ಕೆ. ಆಕ್ಚುಲಿ ಇದೊಂದು ಫ್ಯಾಕ್ಟ್ ಎನಿವೇ. ಮತ್ತೆ ಅವಳು ನಿಜವಾಗ್ಲೂ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬಿಡ್ತಾಳೆ. ಹಾಗೆ ಬೆಸ್ಟ್ ಸ್ಟೂಡೆಂಟ್ ನ ಕರಿಸ್ತಾನೆ ಕೋಚ್ ಅವಳ ಜೊತೆ ಫೈಟ್ ಮಾಡು ಅಂತ. ಆಕ್ಚುಲಿ ಗಾಯ್ಸ್ ಒಂಚೂರು ಟ್ರೈನಿಂಗ್ ಇಲ್ದೆ ಸೀದಾ ಟೆಸ್ಟ್ ಮಾಡೋಕೆ ಶುರು ಮಾಡಿದ್ರೆ ಇದು ಅನ್ಫೇರ್ ಆಗ್ಬಿಡುತ್ತಲ್ವಾ. ಅದಕ್ಕೆ ತುಂಬಾನೇ ಕೋಪ ಬರುತ್ತೆ ವೇತ್ರಿಗೆ. ಹಾಗೆ ಇಲ್ಲಿ ಈ ಬೆಸ್ಟ್ ಸ್ಟೂಡೆಂಟ್ ಅಂತೂ ವಿಜಿನ ಒಂದೇ ಪಂಚ್ ಅಲ್ಲಿ ಕೆಳಗಾಕ್ಬಿಡ್ತಾನೆ. ವೇತ್ರಿ ಅಂತೂ ಸೀದಾ ಈ ಬೆಸ್ಟ್ ಸ್ಟೂಡೆಂಟ್ ನ ಹೊಡೆದಾಕ್ಬಿಡ್ತಾನೆ. ಕೊಲ್ಲಲ್ಲ ಬಟ್ ಹೊಡಿತಾನೆ ಸರಿಯಾಗಿ. ಮತ್ತೆ ಕೋಚ್ ಗೆ ಹೇಳ್ತಾನೆ ನಿನ್ನ ತಲೆ ಸರಿ ಇಲ್ಲ, ಫಸ್ಟ್ ಅವಳಿಗೆ ಟ್ರೈನಿಂಗ್ ಕೊಡ್ಸು, ಆವಾಗ ನೋಡೋಣ ಮತ್ತೊಂದ್ಸಲ ರೀಟೆಸ್ಟ್ ಮಾಡ್ಸು ಅಂತ. ಕೈಲ್ ಅಂಡ್ ವೇತ್ರಿ ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ರು. ಆ ಗನ್ಸ್ ಎಲ್ಲ ಎಲ್ಲಿಗೆ ಸಪ್ಲೈ ಆಗ್ತಾ ಇದೆ, ಜಾನ್ ಯಾಕೆ ಇಷ್ಟೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾನಂತ. ಜಾನ್ ಇಲ್ಲಿ ರಂಗಸ್ವಾಮಿಗೆ ಹೇಳ್ತಾನೆ ತನ್ನ ಗೂಂಡಗಳನ್ನೆಲ್ಲ ಕರ್ಕೊಂಡು ವೇತ್ರಿಯ ಊರ್ಗೆ ಹೋಗು, ಊರ್ನವ್ರನ್ನೆಲ್ಲ ಟ್ರಾಪ್ ಮಾಡ್ಕೊಂಡ್ ಬಿಡು, ಆಗ ವೇತ್ರಿ ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಕ್ಕೆ ಬಂದೇ ಬರ್ತಾನೆ ಅಂತ. ಇಲ್ಲಿ ಊರ್ಗೆ ಬಂದ್ ನೋಡಿದಂತೂ ಊರ್ನವರೆಲ್ಲ ಆಲ್ರೆಡಿ ತಯಾರಾಕೊಂಡಿದ್ರು. ಹಾಗೆ ಅವರೆಲ್ಲರನ್ನು ಸುತ್ತುವರಿ ಆಗ್ಬಿಡ್ತಾರೆ. ಮತ್ತೆ ಅಲ್ಲಿ ವೇತ್ರಿ ಕೂಡ ಇದ್ದ. ವೇತ್ರಿ ಅಂತೂ ಇಲ್ಲಿ ರಂಗಸ್ವಾಮಿಯ ಗ್ಯಾಂಗ್ ಮೆಂಬರ್ಸ್ ನೆಲ್ಲ ಹಿಡಿದು ಸರಿಯಾಗಿ ಚಾಟಿ ಏಟು ಕೊಟ್ಟು ಹೇಳ್ತಾ ಇದ್ದಾನೆ ನೀವು ಇವಾಗ ಜಾನ್ ನ ಪ್ಲಾನ್ ಏನು ಅಂತ ಹೇಳಲೇಬೇಕು, ಇಲ್ಲದಿದ್ರೆ ಕೊಂದಾಗ್ಬಿಡ್ತೀನಿ ಅಂತ. ರಂಗಸ್ವಾಮಿ ಎಲ್ಲ ಕಥೆನ ಹೇಳ್ತಾರೆ. ಕಮಿಷನರ್ ಅಂಬರೀಶ್ ಅಂದ್ರೆ ಜಾನ್ ಬದ್ಕೊಂಡಿದ್ದ. ಬುಲೆಟ್ ಶೂಟ್ ಆದ ನಂತರ ಕೂಡ ಅವನು ಸೀದಾ ಆಫ್ರಿಕಾಗೆ ಹೋಗಿದ್ದ. ಆಫ್ರಿಕಾದಲ್ಲಿ ಪುಟ್ಟ ಊರ್ನೆಲ್ಲ ಕಬ್ಜಾ ಮಾಡಬಹುದಿತ್ತು. ಹಾಗೆ ತುಂಬಾ ಗ್ಯಾಂಗ್ಸ್ಟರ್ಸ್ ನ ಜೊತೆ ಎಲ್ಲ ಸೇರ್ಕೊಂಡು ಇವನು ಟಾಯ್ ಫ್ಯಾಕ್ಟರಿಯಲ್ಲಿ ಟಾಯ್ಸ್ ನ ರೆಡಿ ಮಾಡಿ ಅದರಲ್ಲಿ ಗನ್ಸ್ ನ ಸಪ್ಲೈ ಮಾಡ್ತಿದ್ದ. ಅವನ ಪ್ಲಾನ್ ಆಗಿತ್ತು ಎಲ್ಲಾ ದೇಶದ ಜನರಿಗೂ ಗನ್ಸ್ ಗಳನ್ನ ಕೊಡೋದು, ಧರ್ಮ ಜಾತಿ ವಿಷಯದಲ್ಲಿ ಒಬ್ರನ್ನೊಬ್ರನ್ನ ಕೊಂದು ಹಾಕೋದು ಅಂತ. ಆಗ ಜಾನ್ ನ ಕಣ್ಣು ಭಾರತದ ಮೇಲೆ ಬೀಳುತ್ತೆ. ಭಾರತದಲ್ಲಂತೂ ಆಲ್ರೆಡಿ ಧರ್ಮ ಜಾತಿ ಅಂತ ತುಂಬಾನೇ ಗಲಭೆ ಅದು ಇದು ನಡೀತಾ ಇರುತ್ತೆ. ಇನ್ನು ಅವ್ರ ಕೈಗೆ ಗನ್ಸ್ ನ ಕೊಟ್ಬಿಟ್ರೆ ಅವನು ಇಂಡಿಯಾನ ರೂಲ್ ಮಾಡಬಹುದು ಅಂತ.
ಹಾಗೆ ಈಗ ಕರೆಂಟ್ ಟೈಮ್ ಅಲ್ಲಿ ನಾವು ನೋಡ್ತೀವಿ ರಾಜ್ಪಾಲ್ ಮತ್ತೆ ಮುಖ್ಯಮಂತ್ರಿಯನ್ನ ಹಿಡಿದು ಬಿಡ್ತಾನೆ ಜಾನ್ ಸಿಎಂ ನ ಸೆಕ್ರೆಟರಿಗೆ ಹೇಳ್ತಾನೆ ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಬಂದ್ ಮಾಡಿಸಿ ಹಾಗೆ ನೆಟ್ವರ್ಕ್ ನ ಜಾಮ್ ಮಾಡಿಸ್ಬಿಡಿ ಅಂತ. ಆದ್ರೆ ಸೆಕ್ರೆಟರಿಗೆ ಇದು ಒಂಚೂರು ಒಪ್ಪಿಗೆನೆ ಇರ್ಲಿಲ್ಲ. ಮತ್ತೆ ಪೂರ್ತಿ ಆರ್ಮಿ ಅವ್ರನ್ನೆಲ್ಲ ಕರೆಸ್ಬಿಡ್ತಾಳೆ ಹೆಡ್ ಕ್ವಾರ್ಟರ್ ನ ಸುತ್ತಲೂ ಆರ್ಮಿ ಎಲ್ಲ ಬಂದ್ಬಿಟ್ಟಿದ್ರು. ಆದ್ರೆ ಇವಾಗ ಬ್ಲಾಸ್ಟ್ ಆಗ್ಬಿಡುತ್ತೆ ಗೋಡೆಗಳೆಲ್ಲ, ಮತ್ತೆ ಹೆಡ್ ಕ್ವಾರ್ಟರ್ ನ ಆಚೆ ಈಚೆ ಎಲ್ಲ ಕಡೆಯಿಂದ ಈ ರೋಬೋಟ್ಸ್ ಎಲ್ಲ ಬರ್ತಾರೆ. ಈ ರೋಬೋಟ್ಸ್ ಅಂತೂ ಫೈರಿಂಗ್ ಮಾಡೋಕೆ ಶುರು ಮಾಡ್ಬಿಡುತ್ತೆ ಆರ್ಮಿ ಅವರ ಮೇಲೆ. ಇದನ್ನ ಜಾನ್ ಚೈನಾದಿಂದ ಇಂಪೋರ್ಟ್ ಮಾಡಿದ್ದ ಭಾರತದವರೆಗೂ. ವೇತ್ರಿಲಿ ಜಾನ್ ನ ಒಂದು ಮೆಂಬರ್ ವೇಲು ಮೀಟ್ ಆಗ್ತಾನೆ. ಅಲ್ಲಿ ಅವನನ್ನ ಸರಿಯಾಗಿ ಹೊಡೆದು ಕಲೀಂ ನ ಬಗ್ಗೆ ಕೇಳ್ತಾನೆ. ಮತ್ತೆ ಸೀದಾ ಕಲೀಂ ನ ಹತ್ರ ಹೋಗ್ತಾನೆ. ಕಲೀಂ ಹೇಳ್ತಾನೆ ಜಾನ್ ನ ಡಿವೈಸಸ್ ಮತ್ತೆ ರೋಬೋಟ್ಸ್ ಅನ್ನ ಡಿಫೀಟ್ ಮಾಡೋಕೆ ನಾನು ಕೂಡ ತುಂಬಾನೇ ವೆಪನ್ಸ್ ನ ಕ್ರಿಯೇಟ್ ಮಾಡಿದ್ದೆ, ನೀವು ಅದನ್ನ ಯೂಸ್ ಮಾಡಬಹುದು ಅಂತ. ಇಲ್ಲಿ ವೇತ್ರಿ ಅಂತೂ ತನ್ನ ಮಗಳು ವಿಜಿ ಜೊತೆ ಹಾಗೆ ಅವನ ಟೀಮ್ ಮೇಟ್ಸ್ ನ ಜೊತೆ ವೆಪನ್ಸ್ ಎಲ್ಲ ಇಟ್ಕೊಂಡು ಮಿಲಿಟರಿ ಟ್ರಕ್ ನಲ್ಲಿ ಹೋಗ್ತಾ ಇದ್ದ. ಆದ್ರೆ ಜಾನ್ ಗೆ ಗೊತ್ತಾಗ್ಬಿಡುತ್ತೆ. ಸೊ ಡ್ರೋನ್ ನ ಮೂಲಕ ಗ್ರಾನೇಡ್ ಆಗ್ಬಿಡ್ತಾನೆ ಮಿಲಿಟರಿ ಟ್ರಕ್ ಗೆ. ಅವ್ರಿಗೆ ಸೇಫ್ ಆಗಿ ಹೋಗೋಕೆ ಆಗ್ತಾನೆ ಇರ್ಲಿಲ್ಲ. ವೇತಿ ಡ್ರೈವರ್ ಆಗಿದ್ರು ಕೂಡ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದ. ಇಲ್ಲಿ ಕಲೀಂ ನ ಜನರಂತೂ ರೋಬೋಟ್ ನ ಡೇಟಾಗಳನ್ನೇ ಬದಲಾಯಿಸ್ಬಿಡ್ತಾರೆ. ಇದರಿಂದಾಗಿ ರೋಬೋಟ್ಸ್ ಅಂತೂ ಒಬ್ರನ್ನೊಬ್ರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ವೇತ್ರಿ ಸೀದಾ ಜಾನ್ ನ ಹತ್ರ ಬಂದ್ಬಿಡ್ತಾನೆ. ಜಾನ್ ಇಲ್ಲಿ ಸಿಎಂ ನ ಬಂಧಿಸಿಟ್ಟಿದ್ದ. ವೇತ್ರಿ ಹೇಳ್ತಾನೆ ಸಿಎಂ ನಿನ್ ಜೊತೆನೆ ಸೇರಿದ್ದಾನೆ ಅಂತ. ಯಾಕಂದ್ರೆ ಕಲೀಂ ಕೊಟ್ಟಿರೋ ಫೈಲ್ ವಿಜಿ ಸಿಎಂ ಗೆ ಕೊಟ್ಬಿಟ್ಟಿದ್ದ, ಮತ್ತೆ ಸಿಎಂ ನಿನ್ಗೆ ಕೊಟ್ಟಿದ್ದ ಅಂತ. ಆದ್ರೆ ಸಿಎಂ ಹೇಳ್ತಾನೆ ನಾನು ಆ ಫೈಲ್ ನ ಜಾನ್ ಗೆ ಅಲ್ಲ, ಬದಲಾಗಿ ನನ್ನ ಸೆಕ್ರೆಟರಿ ಶ್ರೀಲಾಗೆ ಕೊಟ್ಟಿದೆ ಅಂತ. ನಮ್ಗೆ ಗೊತ್ತಾಗುತ್ತೆ ಸಿಎಂ ನ ಸೆಕ್ರೆಟರಿ ಶ್ರೀಲಾ ಜಾನ್ ನ ಗರ್ಲ್ ಫ್ರೆಂಡ್ ಆಗಿದ್ಲು. ಜಾನ್ ಹೇಳ್ತಾನೆ ನಿನ್ನ ದೇಶದಲ್ಲಂತೂ ಜನರೆಲ್ಲ ಧರ್ಮ ಜಾತಿ ವಿರುದ್ಧ ಹೋರಾಡ್ತಾ ಇರ್ತಾರೆ, ಬರೀ ಒಬ್ರನ್ನೊಬ್ರು ಕೊಲೆ ಮಾಡ್ಕೊಳ್ತಾ ಇರ್ತಾರೆ, ನಿನ್ನ ಜೊತೆ ಯಾರು ಕೊಡಲ್ಲ, ನಿನ್ನ ಸಪೋರ್ಟ್ ಯಾರು ಕೂಡ ಮಾಡಲ್ಲ ಅಂತ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿಲಿಟರಿ ಅವರು ಹಾಗೆ ಪೊಲೀಸ್ ಅವರು ಎಲ್ಲರೂ ವೇತ್ರಿದೆ ಸಪೋರ್ಟ್ ಅಲ್ಲಿ ಇದ್ರು. ಮತ್ತೆ ಜಾನ್ ಗೆ ಇದರಿಂದ ಕೋಪ ಬಂದ್ಬಿಡುತ್ತೆ. ವೇತ್ರಿ ವರ್ಸಸ್ ಜಾನ್ ನಡೀತಾ ಇರುತ್ತೆ. ಅದೇ ಟೈಮ್ ನಲ್ಲಿ ವಿಜಿ ಬಂದ್ಬಿಡ್ತಾಳೆ. ವಿಜಿಗೆ ಗೊತ್ತಾಗಿರುತ್ತೆ ತನ್ನ ಅಮ್ಮನನ್ನ ಕೊಂದಿದ್ದು ಜಾನ್ ಆಗಿದೆ ಅಂತ. ಇನ್ನೊಂದ್ ಕಡೆ ಶ್ರೀಲಾ ಬರ್ತಾ ಇದ್ಲು ಜಾನ್ ನ ಸೇವ್ ಮಾಡಕ್ಕೆ. ಆದ್ರೆ ಅವಳನ್ನಂತೂ ಒಂದು ಬಾಂಬ್ ಹಾಕಿ ಕೊಂದೆ ಬಿಟ್ಲು. ಸೊ ಹೀಗೆ ವೇತ್ರಿ ಕೂಡ ಜಾನ್ ನ ಕಿಲ್ ಮಾಡ್ಬಿಟ್ಟಿದ್ದ. ತನ್ನ ದೇಶನ ರಕ್ಷಿಸೋಗೋಸ್ಕರ ತುಂಬಾ ಜನರನ್ನ ಕೊಂದ್ಬಿಟ್ಟಿದ್ದ ವೇತ್ರಿ. ಹಾಗೆ ಇಲ್ಲಿ ಪ್ರೆಸೆಂಟ್ ಟೈಮ್ ಗೆ ಬರ್ತೀವಿ. ನಾರಾಯಣ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಊರಿನ ಜನರಿಗೆ ಹೇಳ್ತಾ ಇದ್ದ. ವೇತ್ರಿನ ನೋಡಿ ಅವನು ಯಾರಿಗೂ ಕೂಡ ಹೆದರಲಿಲ್ಲ. ನೀವು ಇಲ್ಲಿ ಕೆಲವು ಗೂಂಡಗಳಿಂದ ಹೆದರ್ತಾ ಇದ್ದೀರಾ, ಹೀಗಾಗಿ ಊರ್ನವರೆಲ್ಲ ಸೇರ್ಕೊಂಡು ಆ ಗೂಂಡಗಳಿಗೆ ಸರಿಯಾಗಿ ಹೊಡೆದಿ ತಮ್ಗೆ ಇಷ್ಟ ಬಂದವ್ರಿಗೆ ವೋಟ್ ಹಾಕ್ಬಿಡ್ತಾರೆ. ಮತ್ತೆ ಇಲ್ಲಿಗೆ ಈ ಮೂವಿ ಎಂಡ್ ಆಗ್ಬಿಡುತ್ತೆ. ಮತ್ತೆ ನಿಮ್ಗೆ ಈ ವಿಡಿಯೋ ಹೇಗನ್ಸೋ ಅಂತ ಕಮೆಂಟ್ ಮಾಡಿ. ಈ ಮೂವಿನ ನೋಡ್ಬೇಕಂತ ಇದ್ರೆ ನೀವು ಈ ವಿಡಿಯೋನ ನೋಡ್ಬಿಟ್ಟಿದ್ದೀರಾ ಹೇಗನ್ಸೋ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಎಲ್ಲ ಮೂವೀಸ್ ನಾವೇ ಎಕ್ಸ್ಪ್ಲೇನ್ ಮಾಡೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.